ಮೇಷರಾಶಿಯವರಿಗೆ ಮನಸ್ಸು ಅನೇಕ ರೀತಿಯಲ್ಲಿ ವಿಚಲಿತವಾಗ್ತಕ್ಕಂಥದ್ದು. ಯಾವ ವಿಷಯವನ್ನ ಕೇಂದ್ರೀಕರಿಸಿ ಚಿಂತನೆ ಮಾಡಬೇಕು, ಚರ್ಚೆ ಮಾಡಬೇಕು ಅನ್ನುವಂಥದ್ದು ಬರುವುದೇ ಇಲ್ಲ. ಯಾವ ವಿಷಯವನ್ನ ಗಣನೆಗೆ ತಗೊಂಡ್ರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಗೊಂದಲಗಳು, ಮನಶ್ಚಾಂಚಲ್ಯ ಇವೆಲ್ಲವನ್ನ ನೋಡಬೇಕಾದಂತಹ ದಿವಸ. ಅದರಲ್ಲೂ ವಿದ್ಯಾರ್ಥಿಗಳಿಗೆ ಓದುವಂತಹ ವಿಚಾರದಲ್ಲಿ ತುಂಬ ವಿಚಲಿತರಾಗ್ತಕ್ಕಂಥದ್ದು, ಮನಸ್ಸನ್ನು ಕೇಂದ್ರೀಕರಣ ಮಾಡಿ ಓದಲಿಕ್ಕೆ ಆಗದೇ ಇರತಕ್ಕಂತಹ ಪರಿಸ್ಥಿತಿ ಇರುತ್ತೆ ಅಂತ ಅರ್ಥ. ಮನೆಯಲ್ಲಿ ಅಶಾಂತಿಯ ವಾತಾವರಣ, ಯಾವ ಕೆಲಸಕ್ಕೂ ಕೂಡ ಅದು ಆಸ್ಪದವನ್ನು ಕೊಡದೇ ಇರತಕ್ಕಂಥದ್ದಾಗತ್ತೆ. ಮಕ್ಕಳಿಂದ ಸಂತೋಷವಾಗುತ್ತೆ, ಮಕ್ಕಳ ಒಂದು ಚಟುವಟಿಕೆ, ಮಕ್ಕಳ ಬುದ್ಧಿ ಇವೆಲ್ಲವನ್ನ ಗಮನಿಸಿದಾಗ ಸ್ವಲ್ಪ ಸಂತೋಷವಾಗ್ತಕ್ಕಂಥದ್ದಿದೆ. ಸ್ವಂತ ಭೂಮಿಯ ವಿಚಾರದ ಮಾತು ಬರಬಹುದು. ಅಂದರೆ ನಾನೇನಾದರೂ ಒಂದು ಭೂಮಿಯನ್ನು ಮಾಡಬೇಕು, ಮನೆ ಕಟ್ಟಬೇಕು, ಸೈಟ್ ತಗೊಳ್ಬೇಕು, ಜಮೀನು ಖರೀದಿ ಮಾಡಬೇಕು, ಈ ರೀತಿಯ ಆಲೋಚನೆಗಳು ಮುಂದೆ ಬರ್ತಕ್ಕಂಥದ್ದಾಗತ್ತೆ. ಹಣ ಇರುತ್ತೆ, ಆದರೆ ಅನುಭವಿಸುವಂತಹ ಯೋಗ ಕಡಿಮೆ. ಅಂದರೆ ಯೋಗ್ಯತೆ ಇದೆ, ಯಾವುದೋ ಒಂದು ವಿಚಾರಕ್ಕೆ ಹಣ ಖರ್ಚು ಮಾಡಬೇಕು, ಯೋಗ್ಯತೆ ಇದೆ, ಅಷ್ಟು ಹಣ ನಿಮ್ಮ ಹತ್ರ ಇದೆ, ಆದರೆ ಆ ಯೋಗ ಬೇಕಲ್ಲ. ಯೋಗದ ಅಭಾವದಿಂದಾಗಿ ಯಾವುದೂ ಕೂಡ ಕೈಗೂಡದೇ ಇರತಕ್ಕಂಥದ್ದಾಗತ್ತೆ. ಇವತ್ತು ಬಹಳ ಆಶ್ಚರ್ಯ ಹುಟ್ಟಿಸುವ ರೀತಿಯಲ್ಲಿ ಸೌಮ್ಯರಾಗಿರ್ತೀರಿ. ಸ್ವಭಾವತಃ ಹಾಗಿಲ್ಲದೇ ಇದ್ದರೂ ಕೂಡ ಇವತ್ತು ಯಾವ ಗಲಾಟೆಗೂ ಹೋಗೋದಿಲ್ಲ. ತುಂಬ ಏನೋ ಒಂದು ರೀತಿಯಲ್ಲಿ ಹೀಗೇ ಇರೋದೇನೋ ಅನ್ನುವಂತಹ ಕ್ರಮದಲ್ಲಿ ನಡ್ಕೊಳ್ತೀರಿ. ಅದೆಲ್ಲರಿಗೂ ಕೂಡ ಆಶ್ಚರ್ಯವನ್ನು ತರತಕ್ಕಂಥದ್ದು. ವಿಘ್ನೇಶ್ವರನನ್ನು ಪ್ರಾರ್ಥನೆ ಮಾಡಿ, ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಎಂಬುದಾಗಿ 21 ಸಲ ಹೇಳಿಕೊಳ್ಳಿ. ಆ ವಿಘ್ನಹರ್ತನಾದಂತಹ ಗಣಪತಿ ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಲಿ. ಶುಭವಾಗಿ. ವೃಷಭರಾಶಿ, ಅನುಚಿತವಾದಂತಹ ಕೆಲಸಗಳ ವಿಚಾರವನ್ನು ಮಾಡಲಿಕ್ಕೆ ಹೋಗಬೇಡಿ. ಯಾವ ಕೆಲಸವನ್ನು ಮಾಡೋದ್ರಿಂದ ಅದು ಸಮಾಜಘಾತುಕವೋ ಅಥವಾ ಎಲ್ಲರೂ ಕೂಡ ನಿಮ್ಮನ್ನು ನಿಷ್ಠುರ ಮಾಡ್ತಾರೋ ಅಥವಾ ಕಾನೂನು ಬಾಹಿರವೋ ಇಂತಹ ತೀರ್ಮಾನಗಳಿಂದ ದೂರ ಉಳ್ಕೊಂಬಿಡಿ ಅನ್ನುವಂಥದ್ದು ಸಲಹೆ. ಆದಾಯಕ್ಕಿಂತ ಖರ್ಚು ಹೆಚ್ಚಿರುತ್ತೆ. ವೃತ್ತಿಯಲ್ಲಿ ಅಧಿಕಾರಿಗಳಿಂದ ಸಲಹೆ ಸೂಚನೆಗಳು ಬರುತ್ತೆ, ಬೇಸರವಾಗುತ್ತೆ. ನಾನು ಇಷ್ಟು ದಿವಸ ಕೆಲಸ ಮಾಡೇ ಇಲ್ವಾ ಅನ್ನುವಂತಹ ಪ್ರಶ್ನೆಯನ್ನು ನೀವೇ ಹಾಕ್ಕೊಳ್ತೀರಿ. ಆದರೆ ಅಧಿಕಾರ ಅದು, ಮಾತನ್ನು ಕೇಳಲೇಬೇಕು. ಅವರ ಕೈ ಕೆಳಗೆ ಕೆಲಸ ಮಾಡುವಾಗ ಅವರು ಏನು ಹೇಳಿದರೂ ಕೂಡ ಅದನ್ನು ಮಾಡಬೇಕಾದಂತಹ ಪರಿಸ್ಥಿತಿ ಕೆಲವು ಸಂದರ್ಭದಲ್ಲಿ ಕೆಲವರಿಗೆ ಒದಗಿ ಬರ್ತಕ್ಕಂಥದ್ದಾಗತ್ತೆ. ಅನುಕೂಲ ಇದ್ದಾಗ ಖುಷಿ ಪಡಿ, ಯೋಚನೆ ಮಾಡೋದ್ರಲ್ಲಿ ಯಾವ ಅರ್ಥವೂ ಇಲ್ಲ. ಸಮಯ ಚೆನ್ನಾಗಿಲ್ವಾ, ಸ್ವಲ್ಪ ಜಾಗರೂಕತೆಯಿಂದ ಇರಿ. ಒಳ್ಳೆಯ ಸಮಯ ಬರುವವರೆಗೆ ಸ್ವಲ್ಪ ಕಾಯಬೇಕಾಗತ್ತೆ, ತಾಳ್ಮೆ ಇರಬೇಕಾಗತ್ತೆ ಎನ್ನುವಂಥದ್ದು. ದೈವಭಕ್ತಿ ಇದ್ದರೆ ಶುಭವಾಗತ್ತೆ, ಸಂಕಟದಿಂದ ಪಾರಾಗ್ತೀರಿ. ಆ ಭಗವಂತನಲ್ಲಿ ಅಚಲವಾದಂತಹ ಭಕ್ತಿಯನ್ನು ಉಳಿಸ್ಕೊಳ್ಳಿ. ಯಾರ ಬಲವಂತಕ್ಕೂ ದೇವರಿಗೆ ಕೈ ಮುಗಿಬೇಕಾದಂತಹ ಅಗತ್ಯತೆ ಇಲ್ಲ. ನಿಮಗೆ ಮನಃಪೂರ್ವಕವಾಗಿ ಬರಬೇಕು. ಆ ದಿವ್ಯ ಶಕ್ತಿಯಿಂದ ಎಲ್ಲವೂ ನಡೀತಾ ಇದೆ ಅನ್ನುವಂತಹ ಭಾವನೆ ನಿಮಗೆ ಆಂತರಿಕವಾಗಿ ಬರಬೇಕು. ಆಗ ಮಾತ್ರ ನೀವು ಯಶಸ್ಸನ್ನು ಕಾಣಲಿಕ್ಕೆ ಅವಕಾಶಗಳಾಗತ್ತೆ. ಗಾಯತ್ರಿ ಮಂತ್ರದ ವಿಶೇಷವಾದಂತಹ ಒಂದು ಶ್ರವಣದಿಂದ ನಿಮಗೆ ಒಂದಷ್ಟು ಪಾಪ ಪುಣ್ಯಗಳ ವಿವೇಚನೆ ತಿಳಿತಾ ಹೋಗುತ್ತೆ. ಶುಭವಾಗಿ. ಮಿಥುನ ರಾಶಿ, ದಾಂಪತ್ಯದ ವಿಚಾರ ಏರಿಳಿತದಿಂದ ಕೂಡಿರುತ್ತೆ. ಎಲ್ಲ ಸಂದರ್ಭದಲ್ಲೂ ಒಬ್ಬರು ಹೇಳಿದ್ದೇ ಸರಿ ಅನ್ನುವಂಥದ್ದಾಗೋದಿಲ್ಲ. ಅದಕ್ಕನುಗುಣವಾಗಿ ಆ ಏರಿಳಿತ ವಿಶೇಷವಾಗಿ ಕಾಣತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಏನೋ ಅಡಚಣೆ, ವಿದ್ಯಾಭ್ಯಾಸದ ವಿಚಾರದಲ್ಲಿ ಬೇಸರವಾಗುತ್ತೆ, ಓದೋದಕ್ಕೆ ಅವಕಾಶಗಳಾಗೋದಿಲ್ಲ. ಎಷ್ಟು ಕಷ್ಟಪಟ್ಟರೂ ಕೂಡ ಯಾವ ತೀರ್ಮಾನಕ್ಕೂ ಕೂಡ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಓದಕ್ಕೆ ಕೂತ್ಕೊಳ್ಬೇಕು ಅಂತಂದರೆ ಏನೋ ಅಡ್ಡಿ. ಈ ರೀತಿಯ ಬೇಸರ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಮಾತೆಯರಿಗೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ಒಂದಷ್ಟು ಸಮಸ್ಯೆಗಳು, ತೊಂದರೆ ಆಗ್ತಕ್ಕಂಥದ್ದು. ವೃತ್ತಿಪರರಿಗೆ ಅನುಕೂಲಕರವಾದಂತಹ ದಿವಸ ಇದು. ವೃತ್ತಿಯಲ್ಲಿ ಆರ್ಥಿಕವಾಗಿ ಲಾಭ, ಹಾಗೆ ಹೆಸರನ್ನು ಗಳಿಸ್ತಕ್ಕಂತಹ ವಿಚಾರ ಬಂದಾಗ ವಿಶಿಷ್ಟವಾದಂತಹ ಒಂದು ಗೌರವ ಸಂಪಾದನೆ ಇವೆಲ್ಲವೂ ಕೂಡ ಆಗುವಂಥದ್ದು. ಬಂಧುಗಳ ನೆರವು, ನಿಮಗೆ ಉತ್ತಮವಾದಂತಹ ಸಹಕಾರ ಇವೆಲ್ಲವೂ ಕೂಡ ಸಿಕ್ಕತ್ತೆ.
ಬಂಧುಗಳು ನಿಮಗೆ ಯಾವುದಾದ್ರೂ ಒಂದು ಕೆಲಸಕ್ಕೆ ಕೈ ಹಾಕಿದರೆ ಪರಿಪೂರ್ಣವಾಗಿ ಸಹಕಾರವನ್ನು ನೀಡ್ತಾರೆ, ನಿಮ್ಮನ್ನು ಪ್ರೋತ್ಸಾಹಿಸ್ತಾರೆ ಅಂತಕ್ಕಂಥದ್ದನ್ನು ಗಮನಿಸ್ಕೊಳ್ಳಿ. ಎದುರಾಳಿಗಳಿಗೆ ನಿಮ್ಮನ್ನು ನೋಡಿದಾಗ ಏನೋ ಹೆದರಿಕೆ ಉಂಟಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಎದುರಾಳಿಗಳು ನಿಮ್ಮ ಮುಂದೆ ಯಾವುದೇ ರೀತಿಯ ವಿಚಾರವನ್ನು ಇವತ್ತು ಪ್ರಸ್ತಾಪ ಮಾಡೋದಿಲ್ಲ ಅನ್ನುವಂಥದ್ದು. ಧನ್ವಂತರಿ ಮಹಾವಿಷ್ಣುವನ್ನು ವಿಶೇಷವಾಗಿ ಆರಾಧನೆ ಮಾಡಿ ಶುಭವಾದ. ಕರ್ಕಾಟಕ ರಾಶಿ ವಿವಾಹದ ವಿಚಾರ ಸಂತೋಷವನ್ನು ಕೊಡುತ್ತೆ. ಆದರೆ ಮನೆಯಲ್ಲಿ ಆ ವಿಷಯವನ್ನು ಪ್ರಸ್ತಾಪ ಮಾಡಿದಾಗ ಇನ್ನೂ ಅದಕ್ಕೆ ಬೇಕಾದಷ್ಟು ಸಮಯ ಬೇಕಾಗಬಹುದು ಅನ್ನುವಂಥದ್ದು ಚರ್ಚೆಗೆ ಬರುವಂಥದ್ದಾಗತ್ತೆ. ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವರಿಗೆ ಸಿಹಿ ಸುದ್ದಿ ಇದೆ. ನಿಮ್ಮ ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೇನೋ ಒಂದಷ್ಟು ಅನುಕೂಲತೆಗಳು ಆಗುವಂತಹ ಸಾಧ್ಯತೆ. ಮನಸ್ಸಿನ ಅನುಮಾನಗಳು ಕೆಲವು ನಿಜವಾಗ್ತಕ್ಕಂಥದ್ದು. ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಆತಂಕ ಅಥವಾ ಏನೋ ಅನುಮಾನ ಬರುತ್ತೆ ಯಾವುದೋ ವಿಷಯದ ಬಗ್ಗೆ, ಯಾವುದೋ ವ್ಯಕ್ತಿಯ ಬಗ್ಗೆ. ಕೊನೆಯಲ್ಲಿ ನೋಡಿದಾಗ ನನ್ನ ಅನುಮಾನ ನಿಜ ಅನ್ನುವಂತಹ ಅನುಭವ ನಿಮಗೆ ಆಗ್ತಕ್ಕಂಥದ್ದು. ಸಭ್ಯ ನಡವಳಿಕೆ ಅಂತಕ್ಕಂಥದ್ದು ಬೇರೆಯವರಿಗೆ ತುಂಬ ಇಷ್ಟವಾಗುತ್ತೆ, ಆದರೆ ಮನೆಯವರಿಗೆ ಕಷ್ಟ. ಪ್ರತಿನಿತ್ಯ ಅದನ್ನು ನೋಡಿ 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 ಸಹಿಸಕ್ಕಾಗದೇ ಇರುವ ಹಾಗೆ ಕೆಲವು ವಿಚಾರಗಳು ಮನೆಯವರಿಗೆ ಕೋಪವನ್ನು ಅಥವಾ ಇನ್ಯಾವುದೋ ವೈರುಧ್ಯವನ್ನು ತರ್ತಕ್ಕಂಥದ್ದಾಗತ್ತೆ. ಕೆಲಸಗಳನ್ನು ಏಕಾಗ್ರ ಚಿತ್ತದಿಂದ ಮಾಡಿ, ಯಾವ ಕೆಲಸದಲ್ಲೂ ಕೂಡ ರಾಜಿ ಮಾಡಿಕೊಳ್ತಕ್ಕಂಥದ್ದು ಬೇಡ. ನಿಮ್ಮ ಕರ್ತವ್ಯಕ್ಕೆ, ನಿಮ್ಮ ಸ್ಥಾನಕ್ಕೆ, ನಿಮ್ಮ ಜವಾಬ್ದಾರಿಗೆ ನ್ಯಾಯವನ್ನು ಒದಗಿಸ್ತಕ್ಕಂತಹ ಪ್ರಯತ್ನ ನಿಮ್ಮದಾಗಿರಲಿ. ನಿಮ್ಮ ಗೌರವ ತನ್ನಿಂದ ತಾನೇ ಹೆಚ್ಚಾಗ್ತಕ್ಕಂಥದ್ದಿದೆ. ಸಾಲಗ್ರಾಮ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಸಿಂಹರಾಶಿ ಯಾವ ಕೆಲಸಕ್ಕೂ ಉತ್ಸಾಹ ಇಲ್ಲದೆ ಇರತಕ್ಕಂಥದ್ದು, ನೀರಸವಾದಂತಹ ಒಂದು ಮನಸ್ಥಿತಿ, ಬೇಸರವನ್ನು ಮಾಡಿಕೊಂಡು ಸುಮ್ಮನೆ ಕೂತ್ಕೊಳ್ಳುವಂಥದ್ದು. ದಾಂಪತ್ಯದಲ್ಲಿ ಕಲಹ, ಅನುಮಾನದ ಮಾತು, ಇವೆಲ್ಲ ಈ ದಿವಸ ವಿಶೇಷವಾಗಿ ಪ್ರಭಾವವನ್ನು, ದುಷ್ಪರಿಣಾಮವನ್ನು ಬೀರ್ತಕ್ಕಂಥದ್ದು. ಕುಟುಂಬದ ನೆಮ್ಮದಿ ಹಾಳಾಗ್ತಕ್ಕಂಥದ್ದು. ಮನೆಯಲ್ಲಿ ಏನೂ ತಪ್ಪನ್ನು ಮಾಡದೇ ಇರತಕ್ಕಂಥವ್ರು ಕಣ್ಣೀರು ಹಾಕಬೇಕಲ್ಲ, ಇದು ಪರಿಸ್ಥಿತಿ ಅನ್ನುವಂಥದ್ದು. ಗಂಡ ಹೆಂಡತಿಯರ ಮಧ್ಯದಲ್ಲಿ ಜಗಳವಾಗ್ತಕ್ಕಂಥದ್ದು, ಇದರಿಂದ ಮಕ್ಕಳಿಗೆ ಏನೋ ಒಂದು ರೀತಿಯ ಆಘಾತವಾಗ್ತಕ್ಕಂತಹ ಪರಿಸ್ಥಿತಿ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಕನ್ಯಾ ರಾಶಿ ಸ್ನೇಹಿತರ ಅಥವಾ ಬಂಧುಗಳ ಮಾತಿನಿಂದ ಪ್ರಭಾವಿತರಾಗ್ತೀರಿ. ಹೌದು, ಅವರು ಹೇಳಿದ್ದು ಸತ್ಯ ಅನ್ನುವಂತಹ ಅನುಭವ ನಿಮಗೆ ಆಗುವಂಥದ್ದು. ಕಾರ್ಯಚಟುವಟಿಕೆಯಲ್ಲಿ ಅರ್ಥಪೂರ್ಣವಾದಂತಹ ಬದಲಾವಣೆ ಆಗಬೇಕು. ಏನೋ ಕೆಲಸ ಮಾಡ್ತಾ ಇರ್ತೀರಿ, ತತ್ಕ್ಷಣದಲ್ಲಿ ಅಲ್ಲಿ ಬದಲಾವಣೆ ಆಯಿತು ಅಂತಂದರೆ ಅದಕ್ಕೆ ನಿರ್ದಿಷ್ಟವಾದಂತಹ ಒಂದು ಅರ್ಥ ಇರಬೇಕು, ನಿರ್ದಿಷ್ಟವಾದಂತಹ ಉದ್ದೇಶ ಇರಬೇಕು. ಇಲ್ಲದೇ ಇದ್ದರೆ ಸುಮ್ಮನೆ ಬದಲಾವಣೆ ಮಾಡಿದೆ ಅಂತಂದರೆ ಅದಕ್ಕೆ ಯಾವ ಅರ್ಥವೂ ಇಲ್ಲದೆ ಇರತಕ್ಕಂಥದ್ದಾಗತ್ತೆ. ವೃತ್ತಿಯಲ್ಲಿ ತಂತ್ರಗಾರಿಕೆಯನ್ನು ಬಳಸಿ ಯಶಸ್ವಿಗಳಾಗ್ತೀರಿ. ಇವತ್ತಿನ ಸ್ಪರ್ಧಾತ್ಮಕವಾದಂತಹ ಜೀವನಕ್ಕೆ ಅಗತ್ಯವಾಗಿ ಬೇಕಾದಂತಹ ಒಂದು ಜಾಣ್ಮೆ ಅದು. ಅದರಲ್ಲಿ ನೀವು ಯಶಸ್ಸನ್ನು ಕಾಣತಕ್ಕಂಥದ್ದಿದೆ. ಹಣದ ಸಮಸ್ಯೆ ಏನೇ ಇದ್ದರೂ ಕೂಡ ಬಗೆಹರಿತಕ್ಕಂತಹ ಸೂಚನೆಗಳು. ತಾಯಿಯನ್ನು ಗೌರವಿಸಬೇಕು, ಬೆಲೆ ಕೊಡಬೇಕು. ತಾಯಿಯ ಮನಸ್ಸನ್ನು ಗೆಲ್ತಕ್ಕಂತಹ ಪ್ರಯತ್ನಗಳಾಗಬೇಕು. ಅವರೇನಾದರೂ ನಿಮ್ಮ ಮೇಲೆ ಕೋಪ ಮಾಡಿಕೊಂಡ್ರು, ಬೇಸರ ಮಾಡಿಕೊಂಡ್ರು, ನೋವನ್ನು ವ್ಯಕ್ತಪಡಿಸಿದ್ರು, ನಿಮ್ಮಿಂದ ಕಣ್ಣೀರು ಹಾಕಿದ್ರು ಅಂತಾದರೆ ನಿಮ್ಮ ಯಶಸ್ಸಿಗೆ ಭಂಗವಾಗ್ತಕ್ಕಂಥದ್ದಾಗತ್ತೆ. ಎಚ್ಚರ ಇರಲಿ. ಮಾತೆ ಲಲಿತಾ ಪರಮೇಶ್ವರಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ತುಲಾರಾಶಿ ಯಂತ್ರಗಳಿಂದ ಅಥವಾ ಇನ್ಯಾವುದೋ ಕಬ್ಬಿಣದ ಪದಾರ್ಥಗಳಿಂದ ತೊಂದರೆ ಆಗುವಂತಹ ಸೂಚನೆ. ಯಂತ್ರ ಅಂತಂದರೆ ವಾಹನವೂ ಕೂಡ ಸೇರಬಹುದು ಅನ್ನುವಂಥದ್ದು. ಷೇರುಪೇಟೆಯಲ್ಲಿ ಗಣನೀಯವಾದಂತಹ ಲಾಭ. ಹಿಂದೆ ಯಾವತ್ತೋ ಹೂಡಿಕೆ ಮಾಡಿದ್ದಿರಬಹುದು, ಅಂಥವರಿಗೆ ಲಾಭದ ಸೂಚನೆ ಸಿಕ್ಕುವಂಥದ್ದು. ಅಂತಹ ಲಾಭವನ್ನು ಮುಂದಕ್ಕೆ ಹಾಕ್ದಲೇ ಖಂಡಿತವಾಗಿ ಇವತ್ತೇ ಪಡ್ಕೊಳ್ಳಿ ಅಂತಕ್ಕಂಥದ್ದು ಸಲಹೆ. ಶೇರ್ ಪರ್ಚೇಸ್ ಮಾಡಿದರೆ ಒಳ್ಳೆ ರೇಟ್ ಬಂದರೆ ಇವತ್ತು ಮಾರಾಟ ಮಾಡಿಬಿಡಿ ಅನ್ನುವಂಥದ್ದು ನೇರವಾದಂತಹ ವಿಚಾರ. ಇದನ್ನು ಗಮನಿಸ್ಕೊಳ್ಬೇಕು. ಕುಟುಂಬದವರ ಸಹಕಾರ ಸ್ವಲ್ಪ ಮಟ್ಟಿಗೆ ಕಡಿಮೆ. ನೀವೇನೋ ಅಂದ್ಕೊಳ್ತೀರಿ, ಏನೋ ಮಾತಾಡ್ತೀರಿ, ಯಾವುದೋ ವಿಷಯವನ್ನು ಮನೆಯಲ್ಲಿ ಹೇಳ್ತೀರಿ, ಯಾವುದಕ್ಕೂ ಸಹಕಾರ ಸಿಕ್ಕೋದಿಲ್ಲ. ಆ ಕ್ಷಣಕ್ಕೆ ಹೌದು ಅಂತಲೋ ತಲೆ ಆಡಿಸುವಂಥದ್ದು ಆಗಬಹುದು, ಅಷ್ಟೇ ಬಿಟ್ಟರೆ ಪರಿಪೂರ್ಣವಾದಂತಹ ಸಹಕಾರ ಮನೆಯವರದ್ದು ನಿಮಗಿರೋದಿಲ್ಲ. ಇವತ್ತು ಬಂಧುಗಳಿಂದ ಮಾತ್ರ ಉತ್ತಮವಾದಂತಹ ಸುದ್ದಿ ಸಿಕ್ಕುವಂಥದ್ದಿದೆ. ನಿಮ್ಮ ಮನಸ್ಸನ್ನು ಸ್ಥಿರವಾಗಿಟ್ಕೊಳ್ಳಿ, ನೆಮ್ಮದಿ ಇದೆ.
ಯಾವುದೇ ಬದಲಾವಣೆ ನಿಮ್ಮಿಂದ ಆಗುವಂಥದ್ದು ಬೇಡ. ಯೋಗ ನರಸಿಂಹನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಆ ನರಸಿಂಹಸ್ವಾಮಿಯ ಅನುಗ್ರಹ ಆಶೀರ್ವಾದ ನಿಮ್ಮನ್ನು ಎಲ್ಲ ಕಡೆಯಲ್ಲೂ ಕೂಡ ರಕ್ಷಣೆ ಮಾಡಲಿ, ಕಾಪಾಡಲಿ, ಶುಭವನ್ನು ತಂದುಕೊಡಲಿ. ಒಳ್ಳೆಯದಾಗಲಿ. ವೃಶ್ಚಿಕ ರಾಶಿ, ನಿಮ್ಮ ಸ್ವಭಾವದಿಂದ, ನಿಮ್ಮ ನಡವಳಿಕೆಯಿಂದ, ನಿಮ್ಮ ಆತ್ಮೀಯವಾದಂತಹ ಮಾತಿನಿಂದ, ಶುಶ್ರೂಷೆಯಿಂದ ಬಂಧುಗಳಿಗೆ ಸಂತೋಷವಾಗ್ತಕ್ಕಂಥದ್ದಿದೆ. ನ್ಯಾಯಾಲಯದ ವಿಚಾರದಲ್ಲಿ ಬಂದಾಗ, ಕಾನೂನಾತ್ಮಕವಾದಂತಹ ವಿಷಯ ಬಂದಾಗ ನಿಮಗೆ ಸಂತೋಷ ಸಿಕ್ಕತ್ತೆ. ನಮ್ಮ ಪ್ರಯತ್ನಗಳು ಸಫಲವಾಗತ್ತೆ, ನಮ್ಮ ಪರವಾಗಿ ಏನೋ ಜಯದ ಮಾತು ಬರುತ್ತೆ ಅನ್ನುವಂಥದ್ದು ನಿಮಗೆ ಖುಷಿಯನ್ನು ಕೊಡ್ತಕ್ಕಂಥದ್ದು. ಕೆಲಸದಲ್ಲಿ ಬಡ್ತಿಯ ವಿಚಾರ ಮುನ್ನೆಲೆಗೆ ಬರುವಂಥದ್ದಿದೆ. ವೃತ್ತಿ ಜೀವನದಲ್ಲಿ ಮಾತ್ರ ಎಡವಟ್ಟನ್ನು ಮಾಡಿಕೊಳ್ತೀರಿ, ಅಲ್ಲಿ ಅಪಮಾನವಾಗತ್ತೇನೋ ಅನ್ನುವಂತಹ ಭಯ, ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ, ಎಲ್ಲಿ ನನ್ನ ಮರ್ಯಾದೆ ಹೋಗುತ್ತೋ ಅನ್ನುವಂತಹ ಹೆದರಿಕೆ, ಆತಂಕ, ಅದರಲ್ಲಿ ಕಾಲವನ್ನು ಕಳೆಯಬೇಕಾಗತ್ತೆ. ಜನ ನಿಮ್ಮಿಂದ ಯಾವುದೋ ಒಂದು ಆಶೆಯನ್ನು ಇಟ್ಟುಕೊಂಡು ನಿರಾಸೆಯಾಗ್ತಕ್ಕಂತಹ ಸಾಧ್ಯತೆ, ನಿಮ್ಮ ಮಾತಿನಿಂದಲೋ ಅಥವಾ ನಿಮ್ಮ ಕೃತಿಯಿಂದಲೋ ಅಥವಾ ನೀವು ಹೇಳುವಂತಹ ವಿಚಾರದಿಂದಲೋ ಜನ ಒಳ್ಳೆಯದನ್ನು ಬಯಸಿರ್ತಾರೆ. ಆದರೆ ನೀವು ಆಡ್ತಕ್ಕಂತಹ ಮಾತು, ಕೊಡುವ ಸಲಹೆ ಅವರಿಗೆ ಬಹಳ ಬೇಸರಕ್ಕೆ ಕಾರಣ ಆಗಬಹುದು ಅಂತ ಅರ್ಥ. ವೈವಾಹಿಕ ಜೀವನದಲ್ಲಿ ತುಂಬ ಹೊಂದಾಣಿಕೆ ಅಂತಕ್ಕಂಥದ್ದು ಬೇಕು ಅಂತ ಹೇಳಿ ಅನಿಸುತ್ತೆ. ಶ್ರೀರಾಮನನ್ನು ಪ್ರಾರ್ಥನೆ ಮಾಡಿ, ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಎಂಬುದಾಗಿ 12 ಸಲ ಹೇಳಿಕೊಳ್ಳಿ. ಶ್ರೀರಾಮಚಂದ್ರನ ಅನುಗ್ರಹವಾಗಲಿ, ಶುಭವಾಗಿ. ಧನುರ್ರಾಶಿ, ವ್ಯವಹಾರದಲ್ಲಿ ಬೇರೆಯವರ ಒಂದು ಅನುಕೂಲತೆಯಿಂದ, ಅವರ ಉತ್ತಮವಾದಂತಹ ಯೋಗದಿಂದ ನಿಮಗೆ ಲಾಭ ಸಿಕ್ಕತ್ತೆ. ಪಾರ್ಟ್ನರ್ಶಿಪ್ಪಲ್ಲಿ ಕೆಲಸ ಮಾಡ್ತಾ ಇದ್ರೆ ನಿಮ್ಮ ಜೊತೆ ಕೆಲಸ ಮಾಡ್ತಕ್ಕಂಥವರ ಒಂದು ಯೋಗದಿಂದ ನಿಮಗೂ ಒಂದಷ್ಟು ಲಾಭ ಆಗುವಂಥದ್ದಿದೆ. ರಾಜಕೀಯ ಸಂಪರ್ಕದಿಂದ, ರಾಜಕಾರಣಿಗಳ ಸಂಪರ್ಕದಿಂದ ಲಾಭ ಆಗುವಂತಹ, ಅಥವಾ ಯಾವುದೋ ಕಷ್ಟ ನಷ್ಟದಲ್ಲಿದ್ದರೆ ಅದೆಲ್ಲವೂ ಕೂಡ ಸರಿಯಾಗತಕ್ಕಂತಹ ಲಾಭ ಸೂಚ್ಯವಾದಂತಹ ಪರಿಸ್ಥಿತಿಯನ್ನು ನೋಡೋದಕ್ಕೆ ಅವಕಾಶಗಳಾಗತ್ತೆ. ಪತಿ ಪತ್ನಿಯರ ಕಲಹಕ್ಕೆ ಈ ದಿವಸ ಯಾವುದೇ ರೀತಿಯ ಔಷಧಿ ಇಲ್ಲ. ಅದು ಮುಗೀತು, ಅಲ್ಲಿಗೆ ನಿಲ್ತು ಅಂತ ಹೇಳುವಾಗಿಲ್ಲ. ಪ್ರತಿಯೊಂದು ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಗಂಡ ಹೆಂಡತಿಯರ ಮಧ್ಯದಲ್ಲಿ ಜಗಳ ಆಗ್ತಕ್ಕಂಥದ್ದಿದೆ. ಕುಟುಂಬದ ಸಮಸ್ಯೆಗಳು ಒಂದರ ಮೇಲೊಂದು ಮತ್ತೆ ಹೆಚ್ಚಾಗ್ತಕ್ಕಂಥದ್ದಿದೆ. ಮಕ್ಕಳನ್ನು ಯಾವುದೇ ಕಾರಣಕ್ಕೂ ಕೂಡ ನಿರ್ಲಕ್ಷ್ಯ ಮಾಡಬೇಡಿ. ನಿಮ್ಮ ನಿರ್ಲಕ್ಷ್ಯದಿಂದ ಮಕ್ಕಳಿಗೆ ತೊಂದರೆಯಾಗ್ತಕ್ಕಂಥದ್ದಿದೆ. ನೀವೇ ಕಾರಣ ಅನ್ನುವಂಥದ್ದು ಸ್ಪಷ್ಟವಾಗತ್ತೆ. ಎಚ್ಚರ ಇರಲಿ. ಮಹಾಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಗಣಪತಿಗೆ 21 ಗರಿಕೆಯನ್ನು ಅರ್ಪಣೆ ಮಾಡಿ, ಗಣಪತಿಯ ಅನುಗ್ರಹವಾಗಲಿ. ಚಟುವಟಿಕೆಯಿಂದ ಇರಿ, ಸಿಕ್ಕುವಂತಹ ಅವಕಾಶಗಳನ್ನು ಸದುಪಯೋಗ ಮಾಡಿಕೊಳ್ಳಿ, ಇರುವಂತಹ ಒಳ್ಳೆಯ ಸಮಯವನ್ನು ಒಳ್ಳೆಯ ಕೆಲಸಕ್ಕೆ ಉಪಯೋಗ ಮಾಡಿಕೊಳ್ಳಿ. ಶುಭವಾಗಿ. ಮಕರ ರಾಶಿ, ಬಹುನಿರೀಕ್ಷಿತವಾದಂತಹ ಕೆಲಸ ವಿಳಂಬವಾಗುತ್ತೆ. ಯಾವುದೋ ಒಂದು ಕೆಲಸ ಈಗ ಆಗ್ಬಿಡಬೇಕು ಅಂತ ಹೇಳಿ ಅಂದ್ಕೊಳ್ತೀರಿ, ಆದರೆ ಅಂತಹ ಸರಳ ಸುಲಭವಾದಂತಹ ಕೆಲಸ ತುಂಬ ನಿಧಾನಗತಿಯನ್ನು ಹೊಂದುತ್ತೆ. ಅದು ಸ್ವಾಭಾವಿಕವಾಗಿ ತುಂಬ ಬೇಸರಕ್ಕೆ ಕಾರಣವಾಗುತ್ತೆ. ಈ ಕೆಲಸಕ್ಕೆ ಇಷ್ಟೆಲ್ಲ ಕಷ್ಟಪಡಬೇಕಾ ಅನ್ನುವಂತಹ ಮಾತು ನಿಮ್ಮ ಮನಸ್ಸಿನಲ್ಲಿ ಬರುತ್ತೆ. ಆ ಭಾವನೆಯಲ್ಲಿರ್ತೀರಿ, ಅಷ್ಟು ಬೇಸರವನ್ನು ಹೊರಹಾಕ್ತೀರಿ ಅನ್ನುವಂಥದ್ದು. ಬೇರೆಯವರನ್ನು ಗೌರವಿಸುವಂಥದ್ದನ್ನು ಹೆಚ್ಚು ಮಾಡಿಕೊಳ್ಳಿ, ನಿಮಗೂ ಕೂಡ ಲಾಭ ಇದೆ. ನಿಮ್ಮನ್ನೂ ಕೂಡ ಬೇರೆಯವರು ಗೌರವಿಸ್ತಾರೆ. ನಿಮ್ಮ ಕೆಲಸಕ್ಕೆ, ನಿಮ್ಮ ಒಂದು ಆಲೋಚನೆಗಳಿಗೆ ಬೇರೆಯವರ ಸಹಕಾರ ಪರಿಪೂರ್ಣವಾಗಿ ಸಿಗ್ತಕ್ಕಂಥದ್ದಾಗುತ್ತೆ. ಸರಿಯಾದಂತಹ ದಿನಚರಿಯನ್ನು ಆಯೋಜನೆ ಮಾಡಿಕೊಳ್ಳಿ, ಪ್ಲ್ಯಾಂಡ್ ಆಗಿ ಕೆಲಸವನ್ನು ಮಾಡಿ. ಯಾವುದೇ ಕೆಲಸಕ್ಕೆ ಸರಿಯಾದಂತಹ ಯೋಜನೆ ಇಲ್ಲದೆ ಮುಂದುವರೆದಾಗ ತೊಂದರೆಗಳ ಆಗತ್ತೆ ಅನ್ನುವಂಥದ್ದು ಗೊತ್ತಿರಲಿ. ವಿದೇಶ ಪ್ರಯಾಣ ಅಥವಾ ವಿದೇಶ ಪ್ರವಾಸಕ್ಕೆ ಏನಾದರೂ ಮನಸ್ಸು ಮಾಡ್ತಾ ಇದ್ದರೆ, ಪ್ರಯತ್ನಗಳು ನಡೀತಾ ಇದ್ದರೆ, ಅದಕ್ಕೆ ಕೊನೆಯ ಹಂತದ ತೀರ್ಮಾನವನ್ನು ಮಾಡಲಿಕ್ಕೆ ಈ ದಿವಸ ಅವಕಾಶಗಳಾಗತ್ತೆ. ಮಧುಮೇಹಿಗಳಿಗೆ, ಸಕ್ಕರೆ ಕಾಯಿಲೆ ತುಂಬ ಇರತಕ್ಕಂಥವರಿಗೆ ತೊಂದರೆಯಾಗುವಂತಹ ಸೂಚನೆ. ಎಚ್ಚರ ಇರಲಿ ಅಂತಕ್ಕಂಥದ್ದು. ಆತ್ಮೀಯರ ಜೊತೆಯಲ್ಲಿ ವೈಮನಸ್ಯವನ್ನು ಉಂಟು ಮಾಡಿಕೊಳ್ತೀವಿ. ಯಾರು ನಮಗೆ ತುಂಬ ಪ್ರಿಯರೋ ಅವರ ಜೊತೆಯಲ್ಲೇ ಜಗಳವಾಗತ್ತೆ, ಅವರ ಜೊತೆಯಲ್ಲಿ ಮಾತು ಬಿಡ್ತಕ್ಕಂಥದ್ದಾಗತ್ತೆ. ಅವರಿಗೂ ನಿಮಗೂ ಹೊಂದಾಣಿಕೆ ಆಗದೇ ಇರುವಂತಹ ರೀತಿಯಲ್ಲಿ ಕಂಡು ಬರುತ್ತೆ. ಇವೆಲ್ಲವನ್ನ ನೋಡಬೇಕಾದಂಥದ್ದು. ವಿಷ್ಣುತ್ರಯೀ ಮಂತ್ರವನ್ನು ಪಾರಾಯಣ ಮಾಡಿ
ಶುಭವಾಗುತ್ತೆ. ಕುಂಭರಾಶಿ ಅಂದುಕೊಂಡಂತಹ ಕೆಲಸ ಪೂರ್ಣವಾಗುತ್ತೆ. ಸ್ವಾಭಾವಿಕವಾಗಿ ತುಂಬ ಉತ್ಸಾಹ, ಸಂತೋಷ ಭರಿತರಾಗಿ ಇರ್ತೀರಿ ಎನ್ನುವಂಥದ್ದು. ಪ್ರತಿಷ್ಠೆ, ಗೌರವ ಇವೆಲ್ಲವೂ ಕೂಡ ಹೆಚ್ಚಾಗುತ್ತೆ. ಯಾವುದೋ ಒಂದು ಕೆಲಸ ನಿಮಗೆ ಅತ್ಯುನ್ನತವಾದಂತಹ ಒಂದು ಹೆಸರನ್ನು ತಂದು ಕೊಡುತ್ತೆ ಅಂತಾದರೆ ಅದಕ್ಕಿಂತ ಸಂತೋಷ ಇನ್ನೇನು ಬೇಕು ಅನ್ನುವಂಥದ್ದು. ಹೊಸ ಹೊಸ ಅವಕಾಶಗಳು ನಿಮಗೆ ದೊರೆಯುವಂತಹ ಯೋಗ. ಕುಟುಂಬದ ಶಾಂತಿಯನ್ನು ಕಾಪಾಡಿ, ಕುಟುಂಬದಲ್ಲಿ ಏನೋ ಒಂದು ರೀತಿಯ ಸಮಾಧಾನ, ಶಾಂತಿ ಇದೆ, ಅದನ್ನು ಹಾಗೆ ಮುಂದುವರಿಸ್ಕೊಂಡು ಹೋಗ್ತಕ್ಕಂಥದ್ದಾಗಬೇಕು. ಸಮಾಜದ ಜನಪ್ರಿಯತೆಯ ಹಿಂದೆ ಹೋಗಬೇಡಿ. ಸಮಾಜದ ಹಿಂದೆ ಹೋಗಬೇಡಿ ಅಂತಂದರೆ ಅಲ್ಲಿ ಜನ ನನ್ನನ್ನು ಏನೋ ಗುರುತಿಸ್ಲಿ, ನನಗೆ ಗೌರವಿಸ್ಲಿ ಅನ್ನುವಂತಹ ಭಾವನೆಗಳು ಬೇಡ. ಜನಪ್ರಿಯತೆಯ ಹಿಂದೆ ಹೋಗಬೇಡಿ. ನೀವು ಕಷ್ಟಪಟ್ಟು ಕೆಲಸ ಮಾಡಿ ಸಮಾಜಕ್ಕೆ ಉತ್ತಮವಾದಂತಹದ್ದನ್ನು ಮಾಡಿದರೆ ಜನ ನಿಮ್ಮನ್ನು ಹುಡುಕೊಂಡು ಬಂದು ಗೌರವಿಸ್ತಾರೆ. ಅದರಲ್ಲಿ ಯಾವ ಅನುಮಾನವೂ ಬೇಡ, ಅನುಮಾನ ಇಲ್ಲ. ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ. ನೀವು ನೀವಾಗಿರಬೇಕೇ ಹೊರತು ಬೇರೆ ಬದಲಾವಣೆಗಳು ಬೇಡ ಅಂತ ಅರ್ಥ. ಇಷ್ಟ ದೇವತಾ ಪೂಜೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಕಾರ್ಯಕ್ಷೇತ್ರದಲ್ಲಿ ಉತ್ತಮವಾದಂತಹ ಪ್ರತಿಕ್ರಿಯೆ, ಗೌರವ ನಿಮಗೆ ಸಿಕ್ಕುವಂಥದ್ದಿದೆ. ವಿದ್ಯಾರ್ಥಿಗಳು ಏನಾದರೂ ಸಾಧನೆಯನ್ನು ಮಾಡಬೇಕು ಅಂತ ಇದ್ದರೆ ಉತ್ತಮವಾದಂತಹ ವಾತಾವರಣ, ಉತ್ತಮವಾದಂತಹ ಅವಕಾಶಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಹೊಸ ಆಸ್ತಿ, ಆದಾಯ ಇವೆಲ್ಲವೂ ಕೂಡ ನಿಮ್ಮದಾಗತಕ್ಕಂತಹ ಯೋಗ ಇದೆ. ಅಲ್ಪ ಪ್ರಯತ್ನದಿಂದ ದೊಡ್ಡ ಕೆಲಸಗಳಾಗಬಹುದು. ನಿಮ್ಮ ಪ್ರಯತ್ನ ಬಹಳ ಸಣ್ಣದಾಗಿರುತ್ತೆ, ಆದರೆ ಆ ಕೆಲಸದ ಫಲಿತಾಂಶವನ್ನು ಗಮನಿಸಿದಾಗ ದೊಡ್ಡ ಮಟ್ಟದಲ್ಲಿ ಅದು ನಿಮಗೆ ಸಿಕ್ಕುವಂಥದ್ದಾಗತ್ತೆ. ಮಕ್ಕಳ ಶಿಕ್ಷಣದ ವಿಚಾರವನ್ನು ಕುರಿತು ಚಿಂತೆಯನ್ನು ಮಾಡ್ತೀರಿ. ಅಂತಹ ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ. ಮಕ್ಕಳು ಬಹಳ ವಿಶೇಷವಾಗಿ ಅಭ್ಯಾಸವನ್ನು ಮಾಡ್ತಾರೆ, ನಿಮಗೆ ಶುಭವನ್ನು ತರ್ತಾರೆ ಅಂತಕ್ಕಂಥದ್ದು. ಅನ್ನಪೂರ್ಣೇಶ್ವರಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ.